ಇದರ ಕಡೆ ಸುದ್ದಿ, ಶರಣಾದ 6 ಮಂದಿ ನಕ್ಸಲರ ಮುಂದಿನ ನ್ಯಾಯಾಂಗ ಪ್ರಕ್ರಿಯೆ ಏನು ಅನ್ನೋ ಸಹಜವಾದಂಥ ಪ್ರಶ್ನೆ. ಹೌದು, ತಲೆಮರೆಸಿಕೊಂಡಿದ್ದ 6 ಮಂದಿ ನಕ್ಸಲರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವ ಮೂಲಕ ಶರಣಾಗಿದ್ದಾರೆ. ಶರಣಾದ ಎಲ್ಲ 6 ಮಂದಿ ನಕ್ಸಲರಿಗೆ ಸಿಎಂ ಸಿದ್ದರಾಮಯ್ಯ ಗುಲಾಬಿ ಹೂವು ಹಾಗೂ ಸಂವಿಧಾನದ ಪ್ರತಿ ನೀಡಿ ಸ್ವಾಗತ ಮಾಡಿದರು. ಇದಾದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆಗಳು ನಡೆದಿದ್ದು ಅವರನ್ನ ಇಂದು ಪೊಲೀಸರು ಸೂಕ್ತ ಭದ್ರತೆಯಲ್ಲಿ ಚಿಕ್ಕಮಗಳೂರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಎಲ್ಲ 6 ಮಂದಿ ಶರಣಾದ ನಕ್ಸಲರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಬಳಿಕ 6 ಮಂದಿ ನಕ್ಸಲರನ್ನು ಎನ್ಐಎ ಕೋರ್ಟ್ಗೆ ಚಿಕ್ಕಮಗಳೂರು ಪೊಲೀಸರು ಹಾಜರುಪಡಿಸಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವ ಎನ್ಐಎ ವಿಶೇಷ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದರು. ಸದ್ಯ ಶರಣ ಆಗಿರುವ 6 ಜನ ನಕ್ಸಲರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಕೋರ್ಟ್ನಿಂದ ನೇರವಾಗಿ ಪರಪ್ಪನಗರ ಜೈಲಿಗೆ ಪೊಲೀಸರು ಕರೆದುಕೊಂಡು ಹೋಗಲಿದ್ದಾರೆ. ಶರಣಾದ ನಕ್ಸಲರು ಮಂಡಗಾರು ಲತಾ, ಸುಂದರಿ ಕೊತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಜಿಶಾ, ವಸಂತ್, ಮಾರೆಪ್ಪ ಅರೋಲಿ ಇವರೆಲ್ಲರೂ ಕೂಡ ಶರಣಾಗಿದ್ದಾರೆ. ಅವರು ಸಾಕು ಇನ್ನು ಕಾಡಿನ ಈ ಹೋರಾಟದ ಹಾದಿ, ಇನ್ನು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಆಗ್ಲಿ ಹೇಳಿದ್ದಾರೆ ಅವರು. ಆದ್ರೆ ಇನ್ನು ನಾಡಲ್ಲಿ ಹೋರಾಟ ಮಾಡ್ತೀವಿ ಅಂತ. ಆದ್ರೆ ಸುನಿಲ್ ಕುಮಾರ್ ಇವರೆಲ್ಲ ಮತ್ತೆ ಕಾಡಿನ ನಕ್ಸಲರಾಗಿರಿ ನಗರ ನಕ್ಸಲರಾಗ್ತಾರೆ ಅಂತ ಟೀಕೆ ಮಾಡಿದ್ದಾರೆ. ಅದೇನಾಗ್ತಾರೋ ಬಿಡ್ತಾರೋ, ಸಮಸ್ಯೆಗಳಿದ್ರೆ ಎಲ್ಲರೂ ರೊಚ್ಚಿಗೆ ಹೇಳ್ತಾರೆ. ಫಸ್ಟ್ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು. ಮುಳ್ಳು ಚುಚ್ಚಿ ಕಾಲ್ ರಕ್ತ ಬರ್ತಿದೆ ಅಂತ ಕಾಲ್ಗೆ ಆಪರೇಷನ್ ಮಾಡೋದು, ಇದು ಟ್ರೀಟ್ಮೆಂಟ್ ಕೊಡಬೇಕು. ಮುಳ್ಳನ್ನ ತೆಗೆದಾಕ್ಬೇಕು. ಮುಳ್ಳು ಹಂಗೆ ಇದ್ರೆ ಮತ್ತಷ್ಟು ಚೆನ್ನಾಗಿ ಚುಚ್ಚುತ್ತೆ. ಹಾಗಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕೇ ಹೊರತು ಸರ್ಕಾರ ನಕ್ಸಲರನ್ನ ನಿಗ್ರಹ ಮಾಡೋದು ಅಂದ್ರೆ ಸಮಸ್ಯೆಗಳನ್ನ ನಿಗ್ರಹಿಸಿ ನಕ್ಸಲರ್ ನಿಗ್ರಹರಾಗ್ತಾರೆ. ಸಮಸ್ಯೆಗಳು ಹೋದ್ಮೇಲೆ ನಕ್ಸಲರಿದ್ದಾರೆ ಅಂದ್ರೆ ಅವ್ರು ನಕ್ಸಲೈಟ್ ಅಲ್ಲ, ವಸೂಲಿಗಳಿರ್ತಾರೆ ಅಂತ ಅರ್ಥ. ಸಮಸ್ಯೆಗಳಿದ್ದಲ್ಲಿ ಹೋರಾಟಗಳಿರುತ್ತೆ, ಸಹಜ. ಹೋರಾಟ ಆಗದೆ ಸಮಸ್ಯೆಗಳಿದ್ದಾಗ ಹೋರಾಟವೇ ಸಮಸ್ಯೆಯೇ ಇಲ್ಲ ಅಂದ್ರೆ ಹೋರಾಟ ಹೆಂಗಾಗುತ್ತೆ ಅಲ್ವಾ ಸರ್? ಹೌದು. ಈ ಒಂದು ನಕ್ಸಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರು ಏನೆಲ್ಲ ಯಾವ ರೀತಿಯಾಗಿ ಇರಬೇಕು, ಮತ್ತೆ ಇವರ ಒಂದು ಕೇಸ್ಗೆ ಸಂಬಂಧಪಟ್ಟ ಸರ್ಕಾರ ಕೂಡ ಇದರಲ್ಲಿ ಅಂದ್ರೆ ಭಾಗಿಯಾಗುವಂತ ಏನೋ ಸಾಧ್ಯತೆ ಇದೆ ಸರ್? ಯಾಕಂದ್ರೆ ಬೇಗ ಈ ಒಂದು ಕೇಸ್ಗಳನ್ನ ಮುಗಿಸಿ ಅವ್ರ ಮೇಲೆ ಇರುವಂತಹ ಆರೋಪಗಳನ್ನ ನೀವು ಬೇಗ ಮುಗಿಸಿ ಅಂತ ಏನಾದ್ರು ಹೇಳುವಂತ, ಅಥವಾ ಮತ್ತೆ ಅವರಿಗೆ ಪರಿಹಾರ ಕೊಡುವಂಥದ್ದು ಕೋರ್ಟ್ಗೆ ಇವ್ರು ಏನು ಹೇಳಕ್ ಸಾಧ್ಯ ಇಲ್ಲ. ಆದ ಅವಕಾಶ ಇದೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಸರ್ಕಾರ ಏನಾದ್ರು ಮಧ್ಯಪ್ರವೇಶ, ನ್ಯಾಯಾಂಗ ಪ್ರಕರಣಗಳನ್ನ ವಜಾ ಮಾಡ್ತಾರೆ ಕೆಲವು, ಗೊತ್ತಲ್ಲ, ಗಲಭೆಗಳ ಪ್ರಕರಣ ವಾಪಸ್ ತಗೊಂಡ್ರು ಸರ್ಕಾರದವರು. ಅವು ಬೇರೆ, ಅವು ಮಾಡಕ್ ಸರ್ಕಾರಕ್ಕೆ ಅಧಿಕಾರ ಇದೆ. ಇನ್ನು ಕೋರ್ಟಲ್ಲಿ ಇದ್ದಾಗ ನೀವು ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ಹೇಳಕ್ ಸಾಧ್ಯ ಇಲ್ಲ. ನೋಡ್ಬೇಕೇನು ಅಂತ.